ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಐಎಸ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಹಿಂದಿನ ವಿಡಿಯೋದಲ್ಲಿ ಸೌತ್ ಚೀನಾ ಸಿ ಅಥವಾ ದಕ್ಷಿಣ ಚೀನಾ ಸಮುದ್ರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ದಕ್ಷಿಣ ಚೀನಾ ಸಿ ಅಂತ ಕನ್ನಡದಲ್ಲಿ ಕರಿತೀವಿ ಅಥವಾ ಸೌತ್ ಚೀನಾ ಸಿ ಅಂತಲೂ ಕೂಡ ಕರಿತಾ ಬರ್ತೀವಿ. ಈ ಸೌತ್ ಚೀನಾ ಸಿ ಅನ್ನುವಂಥದ್ದು ಒನ್ ಲಾರ್ಜೆಸ್ಟ್ ಮಾರ್ಜಿನಲ್ ಸಿ ಆಫ್ ವೆಸ್ಟರ್ನ್ ಪೆಸಿಫಿಕ್ ಓಷನ್ ಅಂತಲೂ ಕೂಡ ಕರಿತಾ ಬರ್ತೀವಿ. ಏನು ಪೆಸಿಫಿಕ್ ನ ವೆಸ್ಟರ್ನ್ ಸೈಡ್ ಅಲ್ಲಿ ಅಥವಾ ಪಶ್ಚಿಮದ ಭಾಗಕ್ಕೆ ಇರುವಂತಹ ಲಾರ್ಜೆಸ್ಟ್ ಮಾರ್ಜಿನಲ್ ಸಿ ಅಂತಲೂ ಕೂಡ ಕರಿತಾ ಬರ್ತೀವಿ. ಯಾಕಂದ್ರೆ ಚೀನಾ ಉದ್ದಕ್ಕೂ ಕೂಡ ತನ್ನ ಗಡಿಯನ್ನ ಚಾಚಿಕೊಂಡಿರುವಂತಹ ಸಮುದ್ರ ಏನಿದೆ, ಸಾಗರ ಏನಿದೆ, ಅದನ್ನ ದಕ್ಷಿಣ ಚೀನಾ ಸಾಗರ ಅಥವಾ ಸಮುದ್ರ ಅಂತಲೂ ಕೂಡ ನಾವು ಕರಿತಾ ಬರ್ತೀವಿ. ಇದು ಎಕನಾಮಿಕ್ ಮತ್ತು ಸ್ಟ್ರಾಟಜಿಕ್ ಗಳಿಂದಾಗಿ ತುಂಬಾನೇ ಇಂಪಾರ್ಟೆನ್ಸ್ ನ ಪಡ್ಕೊಂಡಿರುತ್ತೆ. ಯಾಕೆಂತಂದ್ರೆ ಸೌತ್ ಈಸ್ಟ್ ಏಷ್ಯನ್ಗಳು ಅಂದ್ರೆ ಫಾರ್ ಎಕ್ಸಾಂಪಲ್ ಮಲೇಷಿಯಾ ಆಗಿರಬಹುದು, ಇಂಡೋನೇಷಿಯಾ ಆಗಿರಬಹುದು, ಫಿಲಿಪೈನ್ಸ್ ಆಗಿರಬಹುದು, ತೈವಾನ್ ಆಗಿರಬಹುದು, ವಿಯೆಟ್ನಾಂ ಆಗಿರಬಹುದು, ಇವುಗಳಿಗೆ ಹೊಂದಿರುವಂತಹ ಗಡಿಯಿಂದಾಗಿ ಗಡಿ ವಿವಾದಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಎಕನಾಮಿಕ್ಗಳ ಇಂಪಾರ್ಟೆನ್ಸ್ ಸಂಬಂಧಪಟ್ಟ ಹಾಗೆ ಅಂಡ್ ಆ ಸಮುದ್ರದ ಅಡಿನಲ್ಲಿರುವಂತಹ ಆಯಿಲ್ ರಿಸರ್ವ್ ಆಗಿರಬಹುದು, ಕ್ರಿಟಿಕಲ್ ಶಿಪ್ಪಿಂಗ್ ಲೇನ್ಗಳಾಗಿರಬಹುದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿವಾದಗಳು, ಕಿತ್ತಾಟಗಳು ನಡೀತಾನೆ ಇರ್ತವೆ ಅನ್ನುವಂಥದ್ದು ಕೂಡ ನಿಮಗೆಲ್ಲ ಗೊತ್ತಿರಬೇಕಾಗತ್ತೆ. ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ಇದನ್ನೇ ನಾವು ಸೌತ್ ಚೀನಾ ಸಿ ಅಂತ ಕರಿತಾ ಅನ್ನುವಂಥದ್ದು. ಚೀನಾದ ದಕ್ಷಿಣಕ್ಕೆ ಇರುವಂತಹ ಸಾಗರವೇ, ಸಮುದ್ರವೇ ಈ ಒಂದು ಸೌತ್ ಚೀನಾ ಸಿ. ಈ ಸೌತ್ ಚೀನಾ ಸಿಯನ್ನ ಗಡಿಯನ್ನ ಹೊಂದಿರುವಂತಹ ರಾಷ್ಟ್ರಗಳು ಯಾವ್ಯಾವು ಅಂತ ನೋಡ್ತಾ ಬಂದಾಗ ಮೊದಲಿಗೆ ಚೀನಾ ಇದೆ, ಅದಾದ್ಮೇಲೆ ತೈವಾನ್ ಇದೆ, ದೆನ್ ಫಿಲಿಪೈನ್ಸ್ ಇದೆ ಅನ್ನುವಂಥದ್ದು, ದೆನ್ ಮಲೇಷಿಯಾ ಇದೆ ಅನ್ನುವಂಥದ್ದು, ಸಮ್ವಾಟ್ ಇಂಡೋನೇಷಿಯಾ ಕೂಡ ಇಲ್ಲಿ ಕಂಡು ಬರುತ್ತೆ ಅನ್ನುವಂಥದ್ದು, ದೆನ್ ವಿಯೆಟ್ನಾಂನ ಗಡಿಯನ್ನ ಹೊಂದಿದೆ ಅನ್ನುವಂಥದ್ದು, ಕಾಂಬೋಡಿಯಾ ಮತ್ತು ಥೈಲ್ಯಾಂಡ್ ಇವೆಲ್ಲವೂ ಕೂಡ ಸೌತ್ ಚೀನಾ ಸಿಗೆ ಒಂದು ಗಡಿಯನ್ನ ಹೊಂದಿರುವಂತಹ, ಬಾರ್ಡರ್ ಅನ್ನ ಹೊಂದಿರುವಂತಹ ಇನ್ನೇನು ದೇಶಗಳು ಅಂತಲೂ ಕೂಡ ಕರಿತಾ ಬರ್ತೀವಿ. ಇದರ ಜೊತೆಗೆ ಇಲ್ಲಿ ನಿಮ್ಗೆ 9 ಡ್ಯಾಶ್ ಲೈನ್ ಅಂತಲೂ ಕೂಡ ಕರಿತಾ ಬರ್ತಾರೆ. ಅದನ್ನ ಮುಂದಿನ ಒಂದು ಸ್ಲೈಡ್ಸ್ ಗಳಲ್ಲಿ ಹೇಳ್ತಾ ಹೋಗ್ತೀನಿ. ಈಗ ನಾವು ಬೇಸಿಕ್ ಆಗಿ ನೋಡೋದಾದ್ರೆ ನಮ್ಗೆ ಸೌತ್ ಚೀನಾ ಸಿ ಅಂತ ನಾವೇನ್ ಕರಿತೀವಿ ಅಂತ ಬಂದಾಗ ಈ ಒಂದು ಇಮೇಜ್ ಅಲ್ಲಿರುವಂತಹ ಸಿ ಏನಿದೆ ಅಥವಾ ಯೆಲ್ಲೋ ಮತ್ತು ರೆಡ್ ಲೈನ್ ಏನ್ ಕಂಡು ಬರ್ತದೆ, ಇದನ್ನ ನಾವು ಸೌತ್ ಚೀನಾ ಸಿ ಅಂತ ನಾವು ಕರೆಯುವಂಥದ್ದು ಗೊತ್ತಿರಲಿ. ಚೀನಾದ ದಕ್ಷಿಣಕ್ಕೆ ಇರುವಂತಹ ಒಂದು ಸಿ ಏನಿದೆ, ಇದನ್ನ ಸೌತ್ ಚೀನಾ ಸಿ ಅಂತ ಕರಿತಾ ಬರ್ತೀವಿ. ಸೌತ್ ಈಸ್ಟ್ ಏಷ್ಯಾ ಮತ್ತು ಏಷ್ಯಾ ನಡುವೆ ಅಥವಾ ಚೀನಾ ನಡುವೆ ಇರುವಂತಹ ಸಮುದ್ರ ಏನಿದೆ, ಸಾಗರ ಏನಿದೆ, ಇದನ್ನ ನಾವು ಸೌತ್ ಚೀನಾ ಸಿ ಅಂತ ಕರಿತಾ ಬರ್ತೀವಿ. ಇದು ಪೆಸಿಫಿಕ್ ಅನ್ನ ಲುಜಾನ್ ಸ್ಟ್ರೇಟ್ ಏನಿದೆ ಅಥವಾ ಇಂಡಿಯನ್ ಓಷನ್ ಏನಿದೆ ಅದ್ರ ಮೂಲಕ ಸ್ಟ್ರೇಟ್ ಆಫ್ ಮಲಾಕಾ ಮೂಲಕ ಕನೆಕ್ಟ್ ಮಾಡುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಅಂಡ್ ಇದನ್ನ ಜಿಯೋಗ್ರಫಿಕ್ ಫೀಚರ್ಸ್ ನ ನೋಡ್ತಾ ಬಂದಾಗ ಚೀನಾ ಸಿ ಬೇಸಿನ್ ಅಂತಾನೂ ಕೂಡ ಕರಿತಾ ಬರ್ತೀವಿ. ಡೀಪೆಸ್ಟ್ ಪಾಯಿಂಟ್ ಅಂತ ನೋಡ್ತಾ ಬಂದಾಗ -5000 ಮೀಟರ್ ಇದೆ ಅಂತಂಥದ್ದು. ಇನ್ನೊಂದು ಪಲಾವಾನ್ ಥ್ರೋ ಅಂತ ಕೂಡ ಕರಿತಾ ಬರ್ತಾರೆ ಅಥವಾ ಸುಂಡಾ ಶೆಲ್ಫ್ ಅಂತಾನೂ ಕೂಡ ಕರಿತಾ ಬರ್ತಾರೆ. ಅಲ್ಲಿರುವಂತಹ ಭೂ ಕವಚಗಳಿಗೆ ಇರುವಂತದ್ದು. ನೇಬರಿಂಗ್ ಕಂಟ್ರೀಸ್ ಅಂತ ಬಂದಾಗ ನಿಮ್ಗೆ ಅವಾಗ್ಲೂ ಹೇಳ್ತಾ ಬಂದಾಗ ಚೀನಾ, ವಿಯೆಟ್ನಾಂ, ಫಿಲಿಪೈನ್ಸ್, ಮಲೇಷಿಯಾ, ಬ್ರೂನಿ ಅಂಡ್ ತೈವಾನ್ಗಳು ಇದ್ರ ಮೇಲೆ ಒಂದು ಸ್ಟೇಕ್ ಹೋಲ್ಡರ್ಸ್ ಸ್ಟೇಟ್ ಗಳಾಗಿರ್ತವೆ ಅನ್ನುವಂಥದ್ದು ಗೊತ್ತಿರಬೇಕಾಗತ್ತೆ. ಅಂಡ್ ಸಿ ಬಾರ್ಡರ್ ಅನ್ನ ನಮಗೆ ಫಿಲಿಪೈನ್ಸ್ ಈಸ್ಟ್ ಸೈಡ್ ಅಲ್ಲಿ ಇದೆ ಅನ್ನುವಂಥದ್ದು, ವಿಯೆಟ್ನಾಂ ವೆಸ್ಟ್ ಸೈಡ್ ಅಲ್ಲಿ ಇದೆ ಅನ್ನುವಂಥದ್ದು, ಮಲೇಷಿಯಾ ಮತ್ತು ಬ್ರೂನಿ ಸೌತ್ ಸೈಡ್ ಅಲ್ಲಿ ಇದೆ ಅನ್ನುವಂಥದ್ದು, ಚೀನಾ ನಾರ್ತ್ ಸೈಡ್ ಅಲ್ಲಿ ಕಂಡು ಬರುತ್ತೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ. ಅಂಡ್ ಈ ಒಂದು ಏನು ಪಾರ್ಟ್ಸ್ ಈ ಒಂದಿದೆ, ಇದರ ಅಂಡರ್ ಅಲ್ಲಿ ಕೆಲವೊಂದಷ್ಟು ಐಲ್ಯಾಂಡ್ಗಳು ಕೂಡ ಇದಾವೆ. ಅದು ಸ್ಪಾಟ್ಲಿ ಐಲ್ಯಾಂಡ್ ಅಂತಾನೂ ಕೂಡ ಕರಿತಾ ಬರ್ತೀವಿ, ಇನ್ನೊಂದು ಪಾರ್ಸಲ್ ಐಲ್ಯಾಂಡ್ ಅಂತಾನೂ ಕೂಡ ಕರಿತಾ ಬರ್ತಾರೆ, ಇನ್ನೊಂದು ಸ್ಕಾರ್ಬೋ ಶೋಲ್ ಐಲ್ಯಾಂಡ್ ಅಂತಾನೂ ಕೂಡ ಕರಿತಾ ಬರ್ತಾರೆ. ಇವುಗಳು ಯಾರಿಗೆ ಸೇರ್ಬೇಕು? ಫಿಲಿಪೈನ್ಸ್ಗ, ಬ್ರೂನಿಗ, ಮಲೇಷಿಯಾಗ, ಇದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಒಂದಷ್ಟು ಗಡಿ ವಿವಾದಗಳನ್ನ ನಾವು ನೋಡ್ತಾ ಬಂದಿರ್ತೀವಿ. ಇದು ಮಲಾಕಾ ಸ್ಟ್ರೈಟ್ ಆಗಿರ್ಬೋದು. ಈ ಮಲಾಕಾ ಸ್ಟ್ರೈಟ್ ಮೂಲಕ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇಂಡಿಯನ್ ಓಷನ್ ಅನ್ನ ಕಲೆಕ್ಟ್ ಮಾಡುತ್ತೆ. ಈ ಕಡೆಯಿಂದ ನಮ್ಗೆಲ್ಲ ಗೊತ್ತಿರೋ ಹಾಗೆ ಪೆಸಿಫಿಕ್ ಓಷನ್ ಅನ್ನ ಕನೆಕ್ಟ್ ಮಾಡುತ್ತೆ. ಅದರಿಂದಾಗಿ ಎಕನಾಮಿಕ್ ಅಂದ್ರೆ ಚೀನಾದಿಂದ ನಡೆಯುವಂತಹ ಎಕನಾಮಿಕ್ ಟ್ರೇಡ್ ಏನಿದಾವೆ, ಸಾಗಾಣೆಗಳೇನಿದಾವೆ, ಇದಕ್ಕೆ ಸುಮ್ಮನೆ ತುಂಬಿಗಳೇನು ಅಥವಾ ಪ್ರಾಮುಖ್ಯತೆಯನ್ನು ಮೊದಲು ನೋಡೋದಾದ್ರೆ ಸಂಪರ್ಕ ಕೊಂಡಿಯಾಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು. ಈ ಕಡೆ ವೆಸ್ಟರ್ನ್ಗೆ ಪೆಸಿಫಿಕ್ ಕಡೆಗೆ, ಈ ಕಡೆ ಇನ್ನೊಂದು ಇಂಡಿಯನ್ ಓಷನ್ಗೆ ಕನೆಕ್ಟ್ ಮಾಡುತ್ತೆ. ತುಂಬಾನೇ ಸಂಪರ್ಕ ಕೊಂಡಿಯಾಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು. ಭೌಗೋಳಿಕವಾಗಿ ಅಂಡ್ ಪೊಲಿಟಿಕಲಿ ಇದು ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಚೀನಾಗೂ ಕೂಡ ತನ್ನ
ಹಕ್ಕು ಬಾಧ್ಯತೆಯನ್ನ ಅಥವಾ ತನ್ನ ಹೆಗಿಮೋನಿಯನ್ನ ಸಾಧನೆ ಮಾಡೋದಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಈ ಸಿ ಕೂಡ ನಿಮ್ಗೆ ಕೋರಲ್ಗಳಾಗಿರ್ಬೋದು, ಹೈಲ್ಯಾಂಡ್ಗಳಾಗಿರಬಹುದು, ಅವಳದ ದಿಣ್ಣೆಗಳಾಗಿರ್ಬಹುದು, ಅಂಡ್ ಜೀವ ವೈವಿಧ್ಯ, ಕಡಲ ಜೀವ ವೈವಿಧ್ಯಗಳು ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರೋದ್ರಿಂದಾಗೂ ಕೂಡ ತುಂಬಾ ಪ್ರಾಮುಖ್ಯವಾಗಿರುತ್ತೆ. ಅಂಡ್ ಈ ಒಂದು ಸಮುದ್ರದ ತಳದಲ್ಲಿ ತೈಲಗಳ ನಿಕ್ಷೇಪಗಳಾಗಿರ್ಬೋದು, ಅನಿಲಗಳ ನಿಕ್ಷೇಪಗಳಾಗಿರ್ಬಹುದು, ಇವೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ಅದು ಕೂಡ ಟ್ರಸ್ಟ್ ಅನ್ನುವಂಥದ್ದು ಕೂಡ ನೋಡ್ತಾ ಬರ್ತೀವಿ. ಇನ್ನು ವಿವಾದಗಳು ನೋಡ್ತಾ ಬಂದಾಗ ನಮ್ಗೆಲ್ಲ ಗೊತ್ತಿರೋ ಹಾಗೆ ಆಟೋನಮಸ್ ಅಥವಾ ಸಾವರ್ನಿಟಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವಾದಗಳು ಹೆಚ್ಚು ಕಂಡು ಬರ್ತವೆ. ಸೊ ಇದು ನಮ್ಗೆ 9 ಲೈನ್ ಅಂತ ಕರೀತಾ ಬರ್ತಾರೆ. ಏನು ರೆಡ್ ಅಲ್ಲಿ ನಮ್ಗೆ ಈ ಲೈನ್ಗಳು ಹೇಳಿದ್ದಾರೆ, 1 2 3 4 5 6 7 8 9 ಈ ಲೈನ್ಗಳು ಏನಿದಾವೆ ಇದನ್ನ ನಮ್ಗೆ 9 ಲೈನ್ ಅಂತ ಕೂಡ ಕರೀತಾ ಬರ್ತೀವಿ. ಇಲ್ಲಿ ನಮ್ಗೆ ಒಂದು ಪ್ರಟಾಸ್ ಐಲ್ಯಾಂಡ್ ಆಗಿರ್ಬೋದು, ಸ್ಕಾರ್ಬೋ ಶೋಲ್ ಐಲ್ಯಾಂಡ್ ಆಗಿರ್ಬೋದು, ಅಥವಾ ಜೇಮ್ಸ್ ಶೋಲ್ ಆಗಿರ್ಬೋದು, ಅಥವಾ ಸ್ಪಾಟ್ಲಿ ಐಲ್ಯಾಂಡ್ಸ್ ಆಗಿರ್ಬೋದು, ಪಾರ್ಸಲ್ ಐಲ್ಯಾಂಡ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಗಡಿಯನ್ನ ವಿವಾದವನ್ನ ಹೊಂದಿರುವಂತದ್ದು. ಚೀನಾ 90% ಆಫ್ ಈ ಸಿ ಏನಿದೆ ಇದೆಲ್ಲವೂ ಕೂಡ ನನಗ್ ಸೇರ್ಬೇಕು ಅಂತ ವಾದವನ್ನ ಮಾಡುತ್ತೆ. ಅಂದ್ರೆ ಈ 9 ಲೈನ್ ಏನಿದೆ ಅದ್ರ ಒಳಗಡೆ ಬರುವಂತಹ ಜಲ ಏನಿದೆ, ಸಮುದ್ರ ಏನಿದೆ, ಇದೆಲ್ಲವೂ ಕೂಡ ನನಗ್ ಸೇರಿದ್ದು ಅನ್ನುವಂಥದ್ದು. ಈ 9 ಒಳಗಡೆನೆ ಈ ಸ್ಪಾಟ್ಲಿ ಐಲ್ಯಾಂಡ್ ಆಗಿರ್ಬೋದು, ಪಾರ್ಸಲ್ ಐಲ್ಯಾಂಡ್ ಆಗಿರ್ಬೋದು, ಅಥವಾ ಸ್ಕಾರ್ಬೋ ಶೋಲ್ ಆಗಿರ್ಬೋದು, ಇವೆಲ್ಲೂ ಕೂಡ ಕಂಡು ಬರ್ತವೆ. ಆದ್ರೆ ಫಿಲಿಪೈನ್ಸು, ಬ್ರೂನಿ ಮತ್ತು ಕಾಂಬೋಡಿ ಇವೆಲ್ಲೂ ಕೂಡ ನಮಗೆ ಸೇರಬೇಕು, ಇವೆಲ್ಲೂ ಕೂಡ ತಮ್ಮ ಒಂದು ಗಡಿ ಒಳಗೆ ಬರ್ತವೆ ಅನ್ನುವಂಥದ್ದು ಆ ರಾಷ್ಟ್ರಗಳ ವಾದ. ಆದ್ರೆ ಚೀನಾ ಈ ಒಂದು 9 ಲೈನ್ ಅನ್ನ ಜಾಯಿಂಟ್ ಮಾಡೋದ್ರ ಮೂಲಕ ಈ ಒಂದು ನೀರೊಳಗೆ ಅಂದ್ರೆ ಈ ಸಮುದ್ರದೊಳಗೆ ಇರುವಂತಹ ಎಲ್ಲಾ ಸಂಪತ್ತು ನನ್ನದು, ಎಲ್ಲಾ ಭೂಮಿ ಅಥವಾ ಎಲ್ಲಾ ಗಡಿಗಳು, ಎಲ್ಲಾ ಐಲ್ಯಾಂಡ್ಗಳು ಕೂಡ ನನ್ನದು ಅನ್ನುವಂಥದ್ದನ್ನ ಹೇಳ್ತಾ ಬರುತ್ತೆ. ಸೊ ಇದಿಷ್ಟು ಬೇಸಿಕ್ ಆಗಿ ಗೊತ್ತಿಲ್ಲಿ. ಅಂಡ್ ಸ್ಪಾಟ್ಲಿ ಐಲ್ಯಾಂಡ್ಸು, ಪಾರ್ಸಲ್ ಐಲ್ಯಾಂಡ್ಸ್ ಇವೆಲ್ಲೂ ಕೂಡ ನಿಮಗೆ ಮೇಜರ್ ಆಗಿ ಒಂದು ಏನೋ ವಿವಾದವನ್ನ ಹೊಂದಿರುವಂತ ಲೈನ್ ಯಾವ ಒಂದು ಸಮುದ್ರಕ್ಕೆ ಸಂಬಂಧಪಟ್ಟ ಹಾಗಿರೋದು ಅಂತಂದ್ರೆ ಸೌತ್ ಚೀನಾ ಸಿ ಅನ್ನೋದು ಗೊತ್ತಿರಬೇಕಾಗತ್ತೆ. ಅದೇ ರೀತಿನಲ್ಲಿ ಪಾರ್ಸಲ್ ಐಲ್ಯಾಂಡ್ಸು, ಸ್ಪಾಟ್ಲಿ ಐಲ್ಯಾಂಡ್ಸು ಅಥವಾ ಸ್ಕಾರ್ಬೋ ಶೋಲ್ ಐಲ್ಯಾಂಡ್ಗಳು ಎಲ್ಲಿ ಕಂಡು ಬರ್ತವೆ ಅಂತಂದ್ರೆ ಅವೆಲ್ಲೂ ಕೂಡ ಸೌತ್ ಚೀನಾ ಸೀನಲ್ಲಿ ಸಾಗಬೇಕಾಗತ್ತೆ. ಕಂಡು ಬರುವಂತದ್ದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಸ್ಕಾರ್ಬೋ ಐಲ್ಯಾಂಡ್ ಯಾವ 2 ರಾಷ್ಟ್ರಗಳ ನಡುವೆ ಅಂತ ಬಂದಾಗ ಫಿಲಿಪೈನ್ಸ್ ಮತ್ತು ಚೀನಾ ನಡುವೆ ವಿವಾದವನ್ನ ಹೊಂದಿರುವಂತದ್ದು. ಅದೇ ರೀತಿನಲ್ಲಿ ಸ್ಪಾಟ್ಲಿ ಐಲ್ಯಾಂಡ್ ಯಾವ್ದ ನಡುವೆ ಅಂತ ಬಂದಾಗ ಮಲೇಷಿಯಾ ಮತ್ತು ಬ್ರೂನಿ ಅಂಡ್ ಚೀನಾಗಳ ನಡುವೆ ಇರುವಂತದ್ದು. ಅಂಡ್ ಅದೇ ರೀತಿನಲ್ಲಿ ಪಾರ್ಸಲ್ ಐಲ್ಯಾಂಡ್ ಅಂತ ಬಂದಾಗ ವಿಯೆಟ್ನಾಂ ಮತ್ತು ಸೌತ್ ಚೀನಾ ಸಿ ನಡುವೆ ಒಂದು ಗಲಾಟೆಯನ್ನ, ವಿವಾದವನ್ನ ಹೊಂದಿದವೆ ಅನ್ನುವಂಥದ್ದು ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಜಿಯೋಗ್ರಾಫಿಕಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕಾನ್ಫ್ಲಿಕ್ಟ್ಗಳಂತ ಬಂದಾಗ 1992 ಕೂಡ ನಮ್ಗೆ ಇದೆಲ್ಲವೂ ಕೂಡ ಹೊಂದಿರುವಂತದ್ದು. 2016 ಕೂಡ ನಮ್ಗೆ ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಅಂತ ಏನ್ ಕರಿತೀವಿ ಅದನ್ನ ನಮ್ಗೆ ಫಿಲಿಪೈನ್ಸ್ ಪರವಾಗಿ ಒಂದು ಏನು ತೀರ್ಪನ್ನ ಕೊಡುತ್ತೆ. ಈ ಸ್ಕಾರ್ಬೋ ಶಾಲ್ ನೆಲ್ಸು ಕೂಡ ಫಿಲಿಪೈನ್ಸ್ ಸೇರ್ಬೇಕು ಅಂತ. ಆದ್ರೆ ಚೀನಾ ಅದನ್ನ ಒಪ್ಕೊಳ್ಳೋದಿಲ್ಲ, ಅದನ್ನ ನಿರಾಕರಣೆ ಮಾಡುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಸೌತ್ ಚೀನಾ ಸೀಗೆ ಅಂತ ಬಂದಾಗ ಮೇಜರ್ ಪ್ಲೇಯರ್ಸ್ ಅಂತ ನಿಮ್ಗೆ ಅವಾಗಲೇ ಹೇಳಿದಾಗ ಚೀನಾ, ತೈವಾನ್, ವಿಯೆಟ್ನಾಂ, ಫಿಲಿಪೈನ್ಸ್, ಮಲೇಷಿಯಾ, ಬ್ರೂನಿ ಅಂಡ್ ಇವನ್ ಪೆಸಿಫಿಕ್ ಸೈಡ್ ಇಂದ ನಮ್ಗೆ ಈ US ಕೂಡ ತನ್ನ ಏನು ಒಂದು ಬಿಗಿಯಾದ ಹಿಡಿತವನ್ನು ಕೂಡ ನೋಡ್ತಾ ಬಂದಿರುತ್ತೆ. ಇನ್ನು ಸೌತ್ ಚೀನಾ ಸಮುದ್ರದಲ್ಲಿ ಭಾರತದ ಒಂದು ಪಾಲಾಗಿರ್ಬೋದು ತನ್ನ ಅಭಿಪ್ರಾಯವನ್ನ ನೋಡ್ತಾ ಬಂದಾಗ ಭಾರತ ತಟಸ್ಥ ನೀತಿಯನ್ನ ಹೆಚ್ಚು ಆಧರಿಸುತ್ತೆ ಅಥವಾ ಅನುಸರಿಸುತ್ತೆ ಅನ್ನುವಂಥದ್ದು. ಯಾವುದೇ ಪ್ರೊವೊಕೇಟಿವ್ ಆಗಿ ಯಾವುದೇ ರೀತಿಯಾದಂತಹ ಒಂದು ಅಭಿಪ್ರಾಯವನ್ನ ತಾಳಿಕೆ ಮಾಡುವುದಿಲ್ಲ. ಯಾಕಂತಂದ್ರೆ ತನ್ನದ ಒಂದು ಎಲ್ಲೂ ಕೂಡ ತನ್ನದಲ್ಲದ ಒಂದು ಮಾರ್ಗವನ್ನ ಅಥವಾ ಒಪ್ಪಂದವನ್ನ ಹೇರದಲ್ಲಿರುವಂತದ್ದು. ಯಾಕೆಂದ್ರೆ ಭಾರತ ಏನ್ ಹೇಳುತ್ತೆ, ಈ ಒಂದು ಸಮುದ್ರದಲ್ಲಿ ಪ್ರತಿಯೊಂದು ರಾಷ್ಟ್ರಗಳಿಗೂ ಕೂಡ ಸಾಗಣೆಗೆ ಸ್ವಾತಂತ್ರ್ಯವನ್ನ ಹೊಂದಿರಬೇಕು, ಸಾಗಣೆಗೆ ಸಮುದ್ರ ಮಾರ್ಗ ಮುಕ್ತಗಳಾಗಿರ್ಬೇಕು. ಅಂಡ್ ಭಾರತೀಯದ ಒಂದು ಇತಿಹಾಸ ಉಪಸ್ಥಿತಿ ಅವಾಗಿಂದನೂ ಕೂಡ ಇದೆ. ಯಾಕಂತಂದ್ರೆ ಈ ಒಂದು ಮಾರ್ಗದಲ್ಲೇನೆ 1500 ವರ್ಷಗಳಿಗೂ ಹಿಂದೆನೆ ನಮ್ಮಲ್ಲಿ ಏನೋ ಚೋಳರಾಗಿರ್ಬೋದು ಅಥವಾ ಬೇರೆ ಬೇರೆ ರಾಜಮನೆತನಗಳು ದಾಳಿಯನ್ನ ಎದ್ದೋಗಿ ಇವನ್ ಮಲೇಷಿಯಾವರೆಗೆ, ಕಾಂಬೋಡಿಯಾ, ಇಂಡೋನೇಷಿಯಾ ಎಲ್ಲಾ ಕಡೆ ತನ್ನ ಸಾಮ್ರಾಜ್ಯವನ್ನ ಸ್ಥಾಪಿಸಿದವೆ. ಅಂದಿನ ಕಾಲದಿಂದನೂ ಕೂಡ ಆ ನೀರನ್ನ ನಾವು ಬಳಸ್ತಾ ಇದ್ದೀವಿ, ನಮಗೂ ಕೂಡ ಅದರಲ್ಲಿ ಪಾಲಿದೆ ಅನ್ನುವಂಥದ್ದು. ವ್ಯಾಪಾರ ಮಾರ್ಗಗಳಿಗೆ, ಅದ್ರ ಜೊತೆಗೆ ಪ್ರಾದೇಶಿಕ ಒಂದು ಶಾಂತಿಗೆ, ಪೀಸ್ಗೆ, ಏನೋ ಆ ಒಂದು ಶಾಂತಿಗೆ ಹೆಚ್ಚು ಅಗತ್ಯತೆಯನ್ನ ಒತ್ತಿ ಹೇಳುತ್ತೆ ಅನ್ನುವಂಥದ್ದು. ಭಾರತ ಕೆಲವೊಮ್ಮೆ ಫಿಲಿಪೈನ್ಸ್ ಕೂಡ ತನ್ನ ಸಪೋರ್ಟ್ ಅನ್ನ ಸಾಗುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಸೊ ಇದಿಷ್ಟು ಬೇಸಿಕ್ ಆಗಿ ಸೌತ್ ಚೀನಾ ಸೀಗೆ ಸಂಬಂಧಪಟ್ಟಂತಹ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.